ಶಿರಹಟ್ಟಿ ಫಕೀರೇಶ್ವರ ಮನುಷ್ಯ ರೂಪದೊಳಗೆ ಬಂದಿರತಕ್ಕಂಥ ಪರಮಾತ್ಮ ಆತ. ಈ ಭೂಮಿ ಮೇಲೆ ಕೆಲಸ ಮಾಡಬೇಕಾದ್ರೆ ಮನುಷ್ಯ ರೂಪದೊಳಗೆ ಬರಬೇಕಾಗ್ತದೆ. ಕೆಲವು ಸಾರೆ ತನ್ನ ವಿರಾಟ್ ರೂಪವನ್ನ ತೋರಿಸ್ತಾ ಇದ್ದ. ಒಂದು ಸಾರೆ ಹುಲಿಯಾಗಿ, ಇನ್ನೊಂದು ಸಾರೆ ಗಿಳಿಯಾಗಿ, ಇನ್ನೊಂದು ಸಾರೆ ಎತ್ತಾಗಿ ಈ ಸಮಾಜಕ್ಕೆ ತನ್ನ ರೂಪವನ್ನ ಬದಲಾವಣೆ ಮಾಡಿ ಮಾಡಿ ತೋರಿಸಿದ. ಉಳುವಿ ಚನ್ನಬಸವಣ್ಣನವರು ಲೋಕ ಸಂಚಾರವನ್ನ ಮಾಡ್ತಿರ್ಬೇಕಾದ್ರೆ ಕಲ್ಯಾಣ ಕ್ರಾಂತಿಯ ನಂತರ ಲೋಕ ಸಂಚಾರ ಮಾಡ್ತಿರ್ಬೇಕಾದ್ರೆ ದಿಲ್ಲಿಗೆ ಹೋಗಿರ್ತಾರೆ. ಅವತ್ತಿನ ಕಾಲಕ್ಕೆ ದಿಲ್ಲಿಯನ್ನು ಆಳುವ ಅರಸನ ಹತ್ತಿರ ಹೋಗಿ 2 ವಸ್ತುಗಳನ್ನು ಇಟ್ಟು ಬಂದಿರ್ತಾರ. ಅವ್ರು ಇಲ್ಲೇನು ಉಣಕಲ್ ಕೆರಿ ಅಂತ ಬರ್ತೈತಲ್ಲ, ಚನ್ನಬಸವಣ್ಣನ ಕೆರಿ, ಅದೇ ಚನ್ನಬಸವಣ್ಣನವರು ಆ ಜಾಗದೊಳಗೆ ಕುಂತು ಹೋಗಿದ್ದದು. 3000 ಮಠದಲ್ಲಿ ಕುಂತು ಈ ಕೆರಿ ದಂಡಿ ಮೇಲೆ ಕುಂತು ಉಳುವಿಗೆ ಹೋಗಿದ್ದು. ಕೊನೆಗೆ ಅವರು ಚನ್ನಬಸವಣ್ಣನವರು 2 ವಸ್ತುಗಳನ್ನ ದಿಲ್ಲಿ ಒಳಗ ಅಕ್ಬರ್ನ ಆಸ್ಥಾನದಲ್ಲಿ ಇಟ್ಟಿದ್ರು. ಅವತ್ತಿನ ಕಾಲಕ್ಕೆ ಅದು ಯಾವ ರಾಜ ಇದ್ದ ನನಗೆ ಗೊತ್ತಿಲ್ಲ. ಅವು ಹೆಸರೇನಪ್ಪಾ ಅಂತಂದ್ರೆ ಶೈಲ ಮತ್ತು ಸಿಕ್ಕ. ಶೈಲ ಮತ್ತು ಸಿಕ್ಕ 2ಗಳನ್ನ ಆ ಅಕ್ಬರ್ನ ಆಸ್ಥಾನದೊಳಗೆ ಇಟ್ಟಿದ್ರು. ಆ 2 ವಸ್ತುಗಳು ಅಲ್ಲಿರುವಂತವುಗಳಲ್ಲ, ಭಕ್ತರ ಮನೆಯೊಳಗಿರ್ಬೇಕಾಗಿರುವಂತವು ಅಂತೇಳಿ ಶಿರಹಟ್ಟಿ ಫಕೀರೇಶ್ವರ ಆ 2 ವಸ್ತುಗಳನ್ನ ತರಬೇಕಂತೇಳಿ ದಿಲ್ಲಿಗೆ ಹೋಗ್ತಾನೆ. ದಿಲ್ಲಿಗೆ ಹೋಗಿ ಅಕ್ಬರ ಮಹಾರಾಜನ ಆಸ್ಥಾನದೊಳಗ ಅಂದ್ರೆ ಅರಮನೆ ಮುಂದ ಮಹಾದ್ವಾರದಲ್ಲಿ ಹೋಗಿ ನಿಂತಾಗ, ನಾನು ಮಹಾರಾಜನನ್ನ ಭೇಟಿ ಆಗಬೇಕು ಅಂತೇಳಿ ದ್ವಾರಪಾಲಕರಿಗೆ ಹೇಳಿದ್ರೆ, ನಿನ್ನಂತ ಫಕೀರರಿಗೆ ಆತನೆಯಲ್ಲಿ ಭೇಟಿ ಆಗಬೇಕು, ಮಹಾರಾಜನಲ್ಲಿ ನೀನೆಲ್ಲಿ, ನಿನ್ನ ಒಳಗೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರನ್ನಾದ್ರೂ ಒಳಗೆ ಬಿಡಬೇಕಾದ್ರೆ ಮಹಾರಾಜನಿಂದ ಅಪ್ಪನೇ ಬಂದಿರಬೇಕು, ಆದೇಶ ಆಗಿರ್ಬೇಕು, ಅವ್ರನ್ನ ಮಾತ್ರ ನಾವು ಒಳಗೆ ಬಿಡ್ತೀವಿ. ಈಗೂ ಕೂಡ ಹಂಗಿರ್ತೈತಲ್ಲ, ಮುಖ್ಯಮಂತ್ರಿ ಮನೆ ಒಳಗೆ ಹೋಗ್ಬೇಕಾದ್ರೆ ಎಲ್ಲರನ್ನು ಬಿಡಂಗಿಲ್ಲ, ಅಲ್ಲಿಂದ ಒಳಗೆ ಅವನು ಬಿಡ್ರಿ ಅಂತ ಹೇಳೋರು ಬೇಕು. ಈಗ ಹಿಂಗೈತೆ ಅಂದ್ರೆ ಅವಾಗ ಹೆಂಗಿರ್ಬೇಕು ರಾಜ ಮಹಾರಾಜರ ಕಾಲಕ್ಕೆ. ಯಾವಾಗ ದ್ವಾರಪಾಲಕರು ಫಕೀರೇಶ್ವರನನ್ನ ಬಾಗಿಲದಲ್ಲಿ ತರಬಿಸಿ ನಿನ್ನ ಒಳಗೆ ಬಿಡಲ್ಲ ಅಂದ್ರು, ಆ ಕೂಡ್ಲೆ ಆತಂದ, ಮನುಷ್ಯರನ್ನ ಮಾತ್ರ ಬಿಡಲಿಕ್ಕೆ ಸಾಧ್ಯ ಇಲ್ಲ ನಿಮಗ, ಯಾರನ್ನ ಎಲ್ಲಿ ಹೆಂಗ್ ಹೋಗ್ಬೇಕು ಅನ್ನೋದು ನನಗೆ ಗೊತ್ತೈತಿರೋ ಮಕ್ಕಳ ಅಂತ ಹೇಳಿ ಆತ ತನ್ನ ರೂಪವನ್ನ ಬದಲಾಯಿಸಿ ಗಿಳಿಯ ರೂಪವನ್ನ ತಾರಿ ಪಂಚರಂಗದ ಗಿಳಿ ಅಂತಾರ. ಅದಕ್ಕೆ 5 ಬಣ್ಣದ ಗಿಳಿ. ನೀವು 2 ಬಣ್ಣದ ಗಿಳಿ ನೋಡಿರಿ, ಕೆಂಪು ಮತ್ತು ಹಸಿರು ಅಲ್ಲ, ಕೆಂಪು ಚುಂಚ, ಹಸಿರು ಬಣ್ಣದ ಗಿಳಿಯನ್ನು ನೋಡಿರಿ. 5 ಬಣ್ಣದ ಗಿಳಿಯಾಗಿ ದ್ವಾರಪಾಲಕರಿದ್ರಿಗೆ ಹಾರಿ ಕಿಂಡಿ ಒಳಗ ಹಾದು ಎಲ್ಲಿ ಹೋದ ಫಕೀರೇಶ್ವರ ಅಂತಂದ್ರ ಆ ರಾಜನ ದರ್ಬಾರದ ಹಾಲಿನೊಳಗೆ ಹೋಗಿ ಗಿಳಿ ಹಾರಾಡಕತ್ತು. ಅವನಂತಾನ ರಾಜ, ಏನಿದು ಅದ್ಭುತ, ನನ್ನ ಅರಮನೆಯೊಳಗ 5 ಬಣ್ಣದ ಗಿಳಿ ಬಂತಲ್ಲ ಅಂತೇಳಿ ಬಹಳ ಖುಷಿಯಾಗಿ ಗಿಳಿ ಬಂತು ಅಂತೇಳಿ ಅನ್ನಕ್ ಹತ್ತಿದ. ಆ ಗಿಳಿ ಸೀದಾ ಹೋಗಿ ಎಲ್ಲಿ ಕೂತ್ಕೊಂತಂದ್ರ ಮಹಾರಾಜನ ತಲೆ ಮೇಲೆ ಕೂತ್ಕೊಂತ. ಹಿಡಿಯಾಕ ಹೋದ, ಗಿಳಿಯನ್ನ ರಾಜ ಹಿಡಿಯಾಕ ಹೋಗನ, ಹಾರಿತು, ಗಿಳಿ ಹಾರಿತು. ಅವಾಗ ಆ ಗಿಳಿ ಹೇಳ್ತದ, ಮಹಾರಾಜ ನಾನು ಗಿಳಿ ಅಲ್ಲ, ನಾನು ಶಿರಹಟ್ಟಿ ಫಕೀರೇಶ್ವರ. ಅವನಿಗೆ ಬಹಳ ರೋಮಾಂಚನ ಅನಿಸ್ತು, ಏನಿದು ಗಿಳಿ ಹಿಂಗ್ ಮಾತಾಡ್ತದ, ನಿನ್ನ ಮೂಲ ರೂಪವನ್ನ ತೋರಿಸು, ಒಳಗ ಅರಮನೆ ಒಳಗ ನೀನು ಗೌರವ ಕೊಡುವುದಾದ್ರೆ, ಸರಿಯಾಗಿ ನಡ್ಕೊಳ್ಳೋದಾದ್ರೆ ನನ್ನ ಮೂಲ ರೂಪವನ್ನ ತೋರಿಸ್ತೀನಿ, ಇಲ್ಲ ನಾ ಏನ್ ಹೇಳ್ಬೇಕಾಗಿದೆ ಅದನ್ನ ಹೇಳಿಬಿಡ್ತೀನಿ, ಇಲ್ಲ ನನಗೆ ಮೂಲ ರೂಪ ನೋಡ್ಬೇಕು. ತನ್ನ ಮೂಲ ರೂಪವನ್ನ ತೋರಿಸಿದ. ಯಾವುದು ಶಿರಹಟ್ಟಿ ಫಕೀರೇಶ್ವರನ ಮೂಲ ರೂಪ? ನೀವು ರಥದೊಳಗೆ ನಿಂತಿರುವಂತಹ ರೂಪ ಏನೈತಲ್ಲ, ಅದು ಫಕೀರೇಶ್ವರನ ಮೂಲ ರೂಪ. ಆ ರೀತಿ ದರ್ಶನವನ್ನ ಅಕ್ಬರ ಮಹಾರಾಜನಿಗೆ ಕೊಟ್ಟ. ಆತ ಗಾಬರಿ ಆಯ್ತು. ಗಿಳಿಯ ರೂಪವನ್ನ ತಾಳಿ ಮನುಷ್ಯ ರೂಪದೊಳಗೆ ಮನುಷ್ಯ ರೂಪಕ್ಕೆ ಬರ್ತಕ್ಕಂಥವ್ರು ನೀವು ಅದಿರಿ ಅಂದ್ರೆ ಬಹಳ ದೊಡ್ಡ ಮಹಾತ್ಮರದಿರಿ. ಇವತ್ತಿನ ದಿವಸ ನಾ ಬಹಳ ದುಃಖದೊಳಗದೀನಿ, ಆ ದುಃಖವನ್ನ ನೀವು ದೂರ ಮಾಡಬೇಕು ಅಂತ ಬೇಡ್ಕೊಂತಾನ. ಏನ್ ದುಃಖ ನಿನಗೆ? ನನ್ನ ಅರಮನೆಯಲ್ಲಿ ಆನಿ ಸತ್ತಿದೆ, ಅದು ಪಟ್ಟದ ಆನಿ, ಅದ್ರ ಮೇಲೆ ಬಹಳ ಪ್ರೇಮ ಇದ್ದೆ ನಾನು, ಆದ್ರೆ ಬಹಳ ಚಿಕ್ಕ ವಯಸ್ಸಿನೊಳಗೆ ಅದು ತೀರ್ಕೊಂತು. ಬಹಳ ಬುದ್ಧಿವಂತ ಆನಿ ಇತ್ತು, ಅದು ಬಹಳ ಜಾಣ ಇತ್ತು. ಅಷ್ಟು ಪ್ರೇಮವನ್ನು ಗಳಿಸಿಕೊಂಡ ಆನಿ ಇವತ್ತಿನ ದಿವಸ ಪ್ರಾಣವನ್ನ ಬಿಟ್ಟಿದೆ. ನೀವು ಅದನ್ನು ಕೃಪಾ ಮಾಡಿ ಬದುಕಿಸಲಿಕ್ಕೆ ಸಾಧ್ಯ ಇದೆ, ಬದುಕಿಸ್ಬೇಕು ಅಂತ ಬೇಡಿಕೊಂಡ. ಆಗಲಿ ನಡಿ,
ನಾನು ಯಾವ ಕೆಲಸಕ್ಕೆ ಬಂದಿನೋ ಆ ಕೆಲಸ ಆಗುದಾದ್ರೆ ನಾನು ಅದನ್ನು ಬದುಕಿಸ್ಕೊಡ್ತೀನಿ ಅಂತ ಗುರುಗಳು ಫಕೀರೇಶ್ವರರು ಅಂದ್ರು. ಯಪ್ಪ ನೀ ಹೇಳಿದ್ದು ಕೇಳ್ತೀನಿ ಅಂತ ಆತಂದ. ಆನೆ ಹತ್ರ ಹೋಗಿ ಕೈಯಾಡಿಸಿದ್ರು. ಮಲ್ಕೊಂಡ ಆನೆ ಎದ್ದು ನಿಂತಂಗೆ ಎದ್ದು ನಿಂತು ಬಿಡ್ತದೆ ಆ ಪಟ್ಟದ ಆನೆ. ಮಹಾರಾಜ ಪೂರ್ತಿ ಶರಣಾಗತನಾಗಿ, ಅಕ್ಬರ ಮಹಾರಾಜ ಶರಣಾಗತನಾದ. ಬೀರ್ಬಲ್ಲ ಅಲ್ಲೇ ನಿಂತಿದ್ದ. ನೀವೇನು ಹೇಳ್ತೀರ ಅದನ್ನು ಕೇಳ್ತೀನಿ. ನೋಡಿ ಆಶ್ಚರ್ಯ ಅಂದ್ರೆ, ಫಕೀರೇಶ್ವರರು ಏನಾದ್ರೂ ಕೇಳಬಹುದಾಗಿತ್ತು, ಏನಿಲ್ಲ. ನಿನ್ನ ಅರಮನೆಯಲ್ಲಿ ಚನ್ನಬಸವಣ್ಣನವರು 2 ವಸ್ತು ಇಟ್ಟಾರ, ಅವು 2 ಕೊಟ್ರೆ ಸಾಕು. ನಮ್ಮ ಮನೆಯೊಳಗಂತವು ಯಾವೂ ಇಲ್ಲ, ನೀವು ಎಲ್ಲಿದಾವು ಹೇಳ್ರಿ ಕೊಡ್ತೀನಿ. ನಿನ್ನ ಅರಮನೆಯಲ್ಲಿ ಒಂದು ನೆಲಮಾಳಿಗೆ ಇದೆ, ತಳಗೊಂದು ಅರಮನೆ ಐತಿ, ಅದರ ಬಾಗಲ ನಿಮಗೆ ಯಾರಿಗೂ ಗೊತ್ತೇ ಇಲ್ಲ ಅದು ಎಲ್ಲಿ ಹಾದು ಹೋಗ್ಬೇಕು ಅಂತೇಳಿ. ಒಂದು ಕಾರಣಕ್ಕೆ ನಿಮ್ಮ ಹಿಂದಿನ ಪೂರ್ವಜರು ಮುಚ್ಚಿಬಿಟ್ಟಾರ, ಆ ಬಾಗಿಲವನ್ನ ನಾ ತೋರಿಸ್ತೀನಿ, ಅದನ್ನಾಗಲಿ ಮುಚ್ಚಾರ ಅಂತೇಳಿ ಹೋಗಿ ಅದನ್ನು ತೋರಿಸಿದ್ರಿ. ಎಬ್ರಿ ಒಳಗೆ ಬಾಗಿಲ ಇದೆ ಅಂತ ಅದನ್ನು ಎಬ್ಬಿಸಿದ್ರು. ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ಭವ್ಯವಾದ ಅರಮನೆ, ಸಾವಿರಾರು ಆಭರಣಗಳು. ಮೊನ್ನೆ ತಾನೇ ಕೇರಳದೊಳಗ ಸಿಕ್ಕುವಲ್ಲ, ಯಾವ ದೇವಸ್ಥಾನದ ಕೇರಳದೊಳಗ? ಪದ್ಮನಾಭ ದೇವಸ್ಥಾನದಲ್ಲಿ ಆ ಕಾಲದೊಳಗೆ ಇಟ್ಟಿರ್ತಕ್ಕಂಥ ಟನ್ ಗಂಟ್ಲೆ ಬಂಗಾರ ಸಿಕ್ತಲ್ಲ, ಹಂಗ ಫಕೀರೇಶ್ವರರು ಅಕ್ಬರ್ನ ದಿಲ್ಲಿಯ ಆಸ್ಥಾನದೊಳಗ ನೆಲಮಾಳಿಗೆಯನ್ನ ತೋರಿಸಿ, ನೋಡು ನಿನ್ನ ಎಲ್ಲ ವೈಭವವನ್ನ. ಗಾಬರಿ ಆಯ್ತು. ಇದ್ರೊಳಗೆ ನಿಮ್ದೇನೈತಿ ಅಂತಂದ್ರೆ, ಅಲ್ಲಿ 2 ವಸ್ತುಗಳಿದ್ದು, ಇವು 2 ಮಾತ್ರ ಮಹಾತ್ಮರು ಚನ್ನಬಸವಣ್ಣವರು, ಇವು ಇಲ್ಲಿರುವಂತವಲ್ಲ, ಇವನು ಮಾತ್ರ ನನಗೆ ಕೊಡೋ ಅಂದಾಗ ಅವನಿಗೆ ಏನು ಆಶ್ಚರ್ಯ ಅನಿಸ್ಲೇ ಇಲ್ಲ, ಅದು ವಿಶೇಷ ಅನಿಸ್ಲಿಲ್ಲ. ಮೊದಲು ತಗೊಂಡ್ಬಿಡ್ರಿ ಅವ್ನು, ನಾನು ಮುಟ್ಟೋದು ಬೇಡ. ತಗೊಂಡ್ರು. ಆತ ಬೇಡಿಕೊಂತಾನ, ಇದು ಅವ್ರು ತಂದಿಟ್ಟಿದ್ದು ತಗೊಂಡಿರಿ, ಇಷ್ಟು ವೈಭವವನ್ನ ನನಗೆ ಕೊಟ್ಟಿರಿ ಅಂತಂದ ಮೇಲೆ ನನ್ನ ಅರಮನೆದು ಏನಾದ್ರೂ ನಿಮಗೆ ಸಲ್ಲಬೇಕು, ಅದನ್ನ ನಾ ಬೇಡಿಕೊಂತೀನಿ ಅಂತಂದಾಗ ಶಿರಹಟ್ಟಿ ಮಠಕ್ಕ ಒಂದು ಆನೆಯನ್ನ ಕೊಡಿಸು ಅಂತ ಹೇಳಿ ಆತನಿಗೆ ಆದೇಶವನ್ನ ಮಾಡ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಶಿರಹಟ್ಟಿ ಮಠದಾಗ ಆನೆ ಐತಿ ಅಂತಕ್ಕಂಥದ್ದನ್ನ ಸಮಾಜನೂ ತಿಳ್ಕೋಬೇಕು, ಸರ್ಕಾರಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು. ಮಹಾರಾಜರಿಂದ ಕಾಣಿಕೆಯಾಗಿ ದಿಲ್ಲಿಯಿಂದ ಆ ಆನೆಯನ್ನ ಸಲಹುವಂತ ಸಂಪ್ರದಾಯ ಬಂತು ಮಠದಲ್ಲಿ. ತಾವೆಲ್ಲ ಗಮನಿಸ್ಬೇಕು. ಅಷ್ಟಕ್ಕೆ ಮುಗಿಲಿಲ್ಲ, ಅದು ಅಷ್ಟಕ್ಕೆ ಮುಗಿಲಿಲ್ಲ. ಆನೆಯನ್ನ ಕೊಟ್ಟ ಮೇಲೆ ಮತ್ತೊಂದು ಏನ್ ಬೇಕಂತ ನಾವ ಅಂತಂದ್ರೆ, ನಾನು ಒಂದು ಬಂಗಾರದ ಆಭರಣವನ್ನ ತಮಗ್ ನಾನು ಧರಿಸ್ಬೇಕು, ನನ್ನ ಕೈಯಾರೆ ಧರಿಸ್ಬೇಕು ಅಂತದ್ದೊಂದು ಕೊಡ್ತೀನಿ ಅಂತಂದಾಗ, ಯಾವುದನ್ನ ತೆಗೆದುಕೊಂಡು ತೆಗೆದುಕೊಂಡು ಬಾ ನೀನಂದ್ರು. ಬಹಳ ಎತ್ತರದ ಆಳು, ಅತ್ಯಂತ ತೇಜಪುಂಜವಾಗಿರ್ತಕ್ಕಂತಹ ಸುಂದರವಾಗಿರುವಂತಹ ಯೋಗದ ಶರೀರ ಅದು. ಆ ಕೈ ಒಳಗೊಂದು ರಣಬಿಲ್ಲೆಯನ್ನ ಹಾಕಬೇಕಂತ ತಗೊಂಡ್ಬರ್ತಾನ, ಬಂಗಾರದ್ದು. ಬಹಳ ವಜನನೂ ಇದೆ. ವಜನ ಅಂದ್ರೆ ಕೈಯಾಗ ಹಾಕ್ತಾರಂತಂದ್ರೆ ಬ್ರಾಸ್ಲೆಟ್ ಹಾಕ್ತಾರಲ್ಲ ಅಂತ ಅದನ್ನ ತಿಳ್ಕೊಂಡ್ರಿ ನೀವು. ಬಹಳ ಕಿಮ್ಮತ್ತಿನ ಒಂದು ಅರ್ಧ kg ಐತೇನೋ ಗೊತ್ತಿಲ್ಲ ನನಗದು. ಅಂತಹದ್ದೊಂದನ್ನ ತಗೊಂಡು ಬಂದ. ಅವ್ರಂತಾರೆ, ಅರಸರು ಕೊಟ್ಟಿದ್ದು ಪಾದಾಗಿರ್ಬೇಕು, ಭಕ್ತ ಕೊಟ್ಟಿದ್ದು ನನ್ನ ತಲೆ ಮೇಲೆ ಇರಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳಿ, ಕೈ ಒಳಗೆ ಹಾಕ್ಬೇಡ, ನನ್ನ ಎಡಗಡೆ ಪಾದದಾಗ ಹಾಕು ಅಂತ ಹೇಳಿ ಹೇಳ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ 500 ವರ್ಷದಿಂದ ಇಲ್ಲಿಯವರೆಗೆ ಅಕ್ಬರ ಮಹಾರಾಜ ಕೊಟ್ಟಿರ್ತಕ್ಕಂಥ ರಣಬಿಲ್ಲೆ ಅನ್ನುವಂಥದ್ದು, ಆ ಆಭರಣದ ಹೆಸರು ರಣಬಿಲ್ಲೆ. ಆ ರಣಬಿಲ್ಲೆಯನ್ನ ಜಗದ್ಗುರುಗಳವರು ಈಗೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಬಹುಶಃ ನಿಮ್ಮ ಪಲ್ಲಕ್ಕಿ ಒಳಗೆ ಕುಂತಾಗ ಅದನ್ನ ಹಾಕೊಂಡಿದ್ರು. ನೀವು ಅದನ್ನ ಯಾರು ದಿಟ್ಟಿಸಿ ನೋಡಿರೋ ಇಲ್ಲೋ ಗೊತ್ತಿಲ್ಲ. ಅವ್ರು ಪಲ್ಲಕ್ಕಿ ಒಳಗೆ ಕುಂದಿರ್ಬೇಕಾದ್ರೆ ರಾಜಪೋಷಕ್ಕೆ ಹಾಕೊಂಡ ಕುಂದಿರ್ತಾರೆ. ಎಲ್ಲ ಮೈಸೂರು ಮಹಾರಾಜರು, ಹೈದರಾಬಾದದ ನಿಜಾಮರು, ಬಿಜಾಪುರದ ಆದಿಲ್ ಶಾಹಿಗಳು, ಸವನೂರದ ನವಾಬರು, ದಿಲ್ಲಿಯ ಸುಲ್ತಾನರು ಎಲ್ಲರೂ ಬೇಕಾದಷ್ಟು ಆಭರಣಗಳನ್ನ ಆ ಮಠಕ್ಕೆ ಕೊಟ್ಟಿದ್ದಾರೆ. ಅವು ಎಲ್ಲವೂ ಈಗೂ ನಮ್ಮ ಮಠದಲ್ಲಿ ಇದಾವೆ. ಆ ಆಭರಣಗಳನ್ನ ಜಗದ್ಗುರುಗಳವರು ಧರಿಸಿಕೊಳ್ತಾರೆ. ನಾಳೆ ಫೆಬ್ರವರಿ 1ನೇ ತಾರೀಕಿಗೆ ಅವ್ರದ್ದೇನು ನಾವು ಅಂಬಾರಿ ಉತ್ಸವ ಇಟ್ಟುಕೊಂಡಿದ್ದೀವಲ್ಲ, 3000 ಮಠದಿಂದ ಪ್ರಾರಂಭ ಆಗುತ್ತೆ ಅಂಬಾರಿ ಉತ್ಸವ. ಅದು ಚೆನ್ನಮ್ಮ ಸರ್ಕಲ್ದಿಂದ ನೆಹರು ಮೈದಾನಕ್ಕೆ ಹೋಗುತ್ತೆ. ಅವತ್ತಿನ ದಿವಸ ಹಿಂದಿನ ರಾಜ ಮಹಾರಾಜರೆಲ್ಲ ಕೊಟ್ಟಿರ್ತಕ್ಕಂಥ ಆಭರಣಗಳನ್ನ ಅವರು ಮೈ ಮೇಲೆ ಧರಿಸಿಕೊಂತಾರೆ. ಅದನ್ನೆಲ್ಲ ನೀವು ನೋಡಿ ಕಣ್ ತುಂಬಿಸಿಕೋಬೇಕು, ಗಮನಿಸ್ಬೇಕು ನೀವು. ಅಂತೂ ಒಟ್ಟಾರೆ ತನ್ನ ಅರಮನೆಯ ಒಂದು ರಣಬಿಲ್ಲೆಯನ್ನ ಎಡಗಡೆ ಪಾದಕ್ಕೆ ಹಾಕಿದ. ಮುಂದೆ ಆನೆಯನ್ನು ಕೊಟ್ಟ. ಅವು ಏನು 2 ಇದ್ವಲ್ಲ, ಶೈಲ ಸಿಕ್ಕ. ನೆನಪಿನಾಗ ಇಟ್ಕೋರಿ ಇವು 2 ಹೆಸರು ಏನವು?
ಶೈಲ ಸಿಕ್ಕ ಚನ್ನಬಸವಣ್ಣನವರು ಅವು ಎರಡೂ ತೆಗೆದುಕೊಂಡು ಫಕೀರೇಶ್ವರ ಬಂದ. ಅವನು ಎಲ್ಲಿಟ್ಟ ಅಂತಂದ್ರೆ, ಅವತ್ತಿನ ಕಾಲಕ್ಕ ರಾಜರು ದೇಸಾಯಿಗಳು ಇವರೆಲ್ಲ ಬಹಳ ದೊಡ್ಡವರು, ಅರಸರಿದ್ದಂಗ. ಈ ಅಣ್ಣಿಗೇರಿ ಅಂತ ಏನೈತಲ್ಲ, ಗದಿಗೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿಯಿಂದ ಗದಗ ಹೋಗ್ಬೇಕಾದ್ರೆ ಅಣ್ಣಿಗೇರಿ, ಆ ಅಣ್ಣಿಗೇರಿ ಒಳಗೆ ಬಹಳ ದೊಡ್ಡ ಮಣಿತನ ಅಂತಂದ್ರೆ ದೇಸಾಯಿ ಮಣಿತನ, ಅಂದ್ರೆ ದೇಸಾಯಿ ಮಣಿತನನೇ. ಅಣ್ಣಿಗೇರಿ ಒಳಗೆ ದೇಸಾಯಿ ಮಣಿತನ ಈಗೂ ಐತಿ. ಆ ದೇಸಾಯಿ ಮಣಿತನಕ್ಕೆ ಬಂದು ಫಕೀರೇಶ್ವರರು ಈ ಎರಡು ವಸ್ತುಗಳನ್ನು ಇಡ್ತೇನೆ, ತ್ರಿಕಾಲ ಪೂಜೆ ಈ ಮನೆಯೊಳಗೆ ಆಗ್ಬೇಕು, ಮಡಿಯಿಂದನೇ ಆಗಬೇಕು, ವರ್ಷಕ್ಕೊಂದೇ ನನ್ನ ಹಿಡ್ಕೊಂಡು ನನ್ನ ಮಠದ ಸ್ವಾಮಿಗಳು ಬರ್ತಾರ, ಅವ್ರು ಇವನ್ನ ಧರಿಸಿಕೊಂಡು ಈ ಮನೆಯೊಳಗೆ ಪೂಜೆಯನ್ನ ಮಾಡ್ತಾರ, ಮತ್ತಿಲ್ಲೇ ಬಿಟ್ಟು ಹೋಗ್ತಾರ. ಆ ಶಿರಹಟ್ಟಿ ಮಠಕ್ಕೆ ಯಾವಾಗ ಪಟ್ಟಾಧಿಕಾರ ಅಂತ ಆಗ್ತೈತಲ್ಲ, ಒಬ್ಬ ಸ್ವಾಮಿಯ ನಂತರ ಇನ್ನೊಬ್ಬ ಸ್ವಾಮಿ ಬಂದು ಪಟ್ಟಕ್ಕೆ ಇರುವಂತ ಸಂದರ್ಭದೊಳಗ ಈ ಸಿಕ್ಕಾ ತೆಗೆದುಕೊಂಡು ಬಂದು ಅಲ್ಲಿ ಒತ್ತಿದಾಗನ ಅದರ ಮಠದ ಪಟ್ಟ ಆಗಬೇಕು ಅನ್ನುವಂತಹ ತೀರ್ಮಾನವನ್ನು ಘೋಷಣೆ ಮಾಡಿ ಆ ಅಕ್ಬರ್ನ ಆಸ್ಥಾನದೊಳಗಿರ್ತಕ್ಕಂತಹ ಚನ್ನಬಸವಣ್ಣನವರ ಶೈಲ ಮತ್ತು ಸಿಕ್ಕಾ ಎರಡೂ ತಂದು ಎಲ್ಲಿ ಇಡ್ತಾರಪ್ಪ ಅಂದ್ರ ಆ ಅಣ್ಣಿಗೇರಿ ದೇಸಾಯರ ಮನೆಯೊಳಗೆ ಇಡ್ತಾರ. ಅಣ್ಣಿಗೇರಿ ದೇಸಾಯಿಯವ್ರ ಮನೆಯೊಳಗೆ ಇಟ್ಟ ಮೇಲೆ ಅದು ಇಡೀ ನಾಡಿನ ತುಂಬಾ ಸುದ್ದಿ ಆಯ್ತು. ದೇಸಾಯಿ ಹೋಗಿ ಸಿಕ್ಕಾ ಇಟ್ಟಾರ, ದೇಸಾಯರ ಮನೆಯೊಳಗೆ ಸಿಕ್ಕಾ ಇಟ್ಟಾರ ಅಂತ ಸುದ್ದಿ ಆಗಿ ಅದು ಏನಾಗಿ ಹೋತು ಈಗಂತಂದ್ರೆ, ಬರೇ ದೇಸಾಯಿ ಹೋಗಿ ಸಿಕ್ಕೇ ಸಿಕ್ಕಾ ದೇಸಾಯಿ ಹೋಗಿ ಮಂದಿ ಕಾಯಾಗಿ ಏನಾಗೈತೆ ಅಂದ್ರೆ ಸಿಕ್ಕೇ ದೇಸಾಯಿ ಅಂತ ಆಗಿಬಿಟ್ಟೈತಿ. ಅಣ್ಣಿಗೇರಿ ಒಳಗೆ ಆ ಮನೆತನಕ್ಕೆ ಹೆಸರೇನಾಗೈತಿ ಈಗಪ್ಪ ಅಂದ್ರ ಸಿಕ್ಕೇ ದೇಸಾಯಿ ಅಂತಾರ. ಅದು ಸಿಕ್ಕೇ ದೇಸಾಯಿ ಅಲ್ಲ, ಸಿಕ್ಕಾ ದೇಸಾಯಿ.